DJD ಅನ್ನೋ ಒಂದು ಡಾನ್ಸ್ ಶೋ ಮಾಡ್ತೀನಿ. ಆವಾಗಲೇ ನಾನು ನನ್ನ ಹಸ್ಬೆಂಡ್‌ನ ಮೀಟ್ ಮಾಡಿದ್ದು. ಸೊ ಡಿ.ಜೆ. ನಾನು ಯಾಕೆ ಈ ಒಂದು ಸ್ಟೋರಿನ ಹೇಳ್ದೆ ಅಂದರೆ, ನಾನು ಏನೂ ಇಲ್ಲದೆ ಇರೋಳು, ನಥಿಂಗ್ ಝೀರೋ ಇದ್ದವಳು, ಇಲ್ಲಿವರೆಗೂ ರೀಚ್ ಆಗಿದ್ದೀನಿ ಅಂದರೆ ಖಂಡಿತ ನಿಮ್ಮ ಕೈಯಲ್ಲೂ ಆಗುತ್ತೆ. ಬಿಲೀವ್ ಯುವರ್ ಸೆಲ್ಫ್. ನಾನು ತಗೊಂಡಿರೋ ರಾಂಗ್ ಡೆಸಿಷನಿಂದ ನಾನು ತುಂಬಾನೇ ಅನುಭವಿಸಿದೆ. ಇಲ್ಲ, ಜನ ನನ್ನನ್ನು ಮಾತಾಡ್ಸೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು, ಕೂಗ್ತಾ ಇದ್ರು, ಕಿರ್ಚುತ್ತಾ ಇದ್ರು. ಆ್ಯಂಡ್ ನಾವೇನು ಇಷ್ಟೊಂದು ಜನ ಬಂದಿದ್ದಾರೆ ಅಂತ ನಾವು ಹೊರಗಡೆ ಹೋಗಿ ನೋಡ್ತೀವಿ. ಆವಾಗ ಜನ ಎಲ್ಲ ಕೂಡಿ ರಮ್ಯಾ, ನಾನು ಯಾವಾಗಲೂ ಒಂದು ರೂಲ್ನ ಫಾಲೋ ಮಾಡ್ತೀನಿ, ಪರ್ಸ್ನಲ್ ಲೈಫ್ನ ಪ್ರೊಫೆಷನಲ್ ಲೈಫ್ನ ಮಿಕ್ಸ್ ಮಾಡೋದಿಲ್ಲ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಆದಮೇಲೆ ಫಸ್ಟ್ ಸಿಕ್ಕಿದಂಥ ಸೀರಿಯಲ್ ಸೊಸೆ ತಂದ ಸೌಭಾಗ್ಯ. ಅದಾದಮೇಲೆ ನನಗೆ ಪುಟ್ಟಗೌರಿ ಮದುವೆ ಸಿಗುತ್ತೆ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಇವಳು ಅಂತ ಬೈಯೋರು. ಅವಾಗ ನಾನು ಸರಿ ನೋಡೋಕೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಬೇರೆ ಆ್ಯಕ್ಟರ್ಸ್ ಎಲ್ಲ ಲೈಕ್ ಇವಳೇನಪ್ಪ ಹಿಂಗಿದ್ದಾಳೆ, ಏನು ಇವಳು ಅಂತ ಗೊತ್ತಿಲ್ಲ ನನಗೆ, ನೆಗೆಟಿವ್ ಪಾತ್ರಗಳೇ ಸಿಗುತ್ತೆ ಎಲ್ಲೋದ್ರೂ. ಆ್ಯಂಡ್ ಒಳ್ಳೆ ರೆಕಗ್ನೈಸೇಷನು ಸಿಕ್ಕಿದೆ ಅದರಿಂದ. ಫಸ್ಟ್ ಟೈಮ್ ನನಗೆ ಚೆಕ್ ಸಿಗುತ್ತೆ ₹750. ಅದನ್ನ ನೋಡಿ ನನಗೆ ಎಷ್ಟು ಖುಷಿ ಆಯಿತು. ಅಪ್ಪ ಇಷ್ಟೊಂದು ದುಡ್ಡು ಕೊಡ್ತಾರಾ, ಒನ್ ಡೇ ಪೇಮೆಂಟ್ ಹಿಂಗಿರುತ್ತಾ? ಅವಾಗ ಅದು ತುಂಬಾ ದೊಡ್ಡ ಅಮೌಂಟ್. ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ನಮ್ಮ ಅಮ್ಮನ ಫ್ರೆಂಡು ದುರ್ಗಾ ಅಂತ, ಅವರು ನಿನ್ನ ಮಗಳಿಗೆ ಏನಾದರೂ ಸೀರಿಯಲಲ್ಲಿ ಮಾಡಿಸಿ ಅಂತ, ಆ್ಯಕ್ಟಿಂಗ್ ಮಾಡಿಸಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಅಮ್ಮಂಗೆ ಹೇಳ್ತಾರೆ. ಸೊ ಬಟ್ ಇಲ್ಲ, ಸಖತ್ ಮಿಸ್ ಮಾಡ್ತೀನಿ ನಮ್ಮ ಡ್ಯಾಡಿನ. ಸಖತ್ ಅಂದರೆ ಸಖತ್ ಮಿಸ್ ಮಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ, ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಕೋಳಿ ರಮ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಕುಕಿಂಗ್ ವಿಡಿಯೋನೋ ಅಥವಾ ಡೈಲಿ ವ್ಲಾಗೋ ಅಥವಾ ನಮ್ಮ ಶೂಟಿಂಗ್ ಸ್ಪಾಟೋ ಯಾವುದನ್ನು ತೋರಿಸ್ತಾ ಇಲ್ಲ. ಐ ಡಿಸೈಡೆಡ್ ಇವತ್ತು ನಾನು ನನ್ನ ಬಗ್ಗೆ ಹೇಳ್ಕೋಬೇಕು ಅಂತ. ನನ್ನ ಆಡಿಯನ್ಸ್ಗೆ ನಾನು ಇನ್ನೂ ಹತ್ತಿರ ಆಗಬೇಕಂದ್ರೆ ನನ್ನ ಸ್ಟೋರಿನ ಹೇಳ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ನನ್ನ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಬಗ್ಗೆ ಹೇಳ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ. ಮೊದಲನೇದಾಗಿ ಚೈಲ್ಡ್ಹುಡ್ ಲೈಫ್ ಎಲ್ಲರಿಗೂ ಸಖತ್ ಮೆಮೊರೇಬಲ್. ಯಾರಿಗಾನ ಕೇಳಿದ್ರೆ ಇವಾಗಲೂ ನನ್ನ ಚೈಲ್ಡ್ಹುಡ್ಗೆ ವಾಪಸ್ ಹೋಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ಯಾವುದೇ ರೀತಿ ಜವಾಬ್ದಾರಿಗಳಿರಲ್ಲ, ರಿಸ್ಟ್ರಿಕ್ಷನ್ಸ್ ಇರಲ್ಲ, ಸ್ಟ್ರೆಸ್ ಇರಲ್ಲ, ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದಿರಲ್ಲ, ಫ್ಯಾಮಿಲಿ ನೋಡ್ಕೋಬೇಕು ಅನ್ನೋದಿರಲ್ಲ, ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಇರೋ ಲೈಫ್ ಚೈಲ್ಡ್ಹುಡ್ ಲೈಫ್. ಬಟ್ ನನ್ನ ಚೈಲ್ಡ್ಹುಡ್ ಲೈಫ್ ಹೇಗಿತ್ತು ಅಂದರೆ ನನಗೆ ತುಂಬ ಕಷ್ಟವಾದ ದಿನಗಳು ಅಂತ ಹೇಳ್ಬೋದು. ನಮ್ಮಮ್ಮ ಹೂವಿನ ವ್ಯಾಪಾರ ಮಾಡ್ತಾಯಿದ್ರು. ಹೂವಿನ ವ್ಯಾಪಾರ ಮಾಡಿ ನಮ್ಮ ಫ್ಯಾಮಿಲಿನ ಮೇಂಟೈನ್ ಮಾಡ್ತಾಯಿದ್ರು. ನನಗೆ ನೆನಪಿರುವಾಗ ನಮ್ಮ ಡ್ಯಾಡಿ ಯಾವುದೇ ರೀತಿ ಕೆಲಸ ಮಾಡ್ತಾ ಇರಲಿಲ್ಲ. ಅವರು ಬೆಡ್ ರಿಡನ್ ಆಗಿರ್ತಾರೆ. ಪ್ರತಿಯೊಂದೂ ಇವನು ಹಾಸಿಗೆಲೇ ನಡೀತಾ ಇರುತ್ತೆ. ನನ್ನ ತಾಯಿ ಮತ್ತು ನನ್ನ ಅಕ್ಕ ಇಬ್ಬರೂ ಅದನ್ನು ನೋಡ್ಕೊತಾ ಇರ್ತಾರೆ. ಕ್ಲೀನ್ ಮಾಡೋದಾಗಿರ್ಬೋದು, ಅವ್ರಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದು ವಿಷಯನೂ ಅವರಿಬ್ಬರೇ ನೋಡ್ಕೋತಾ ಇರ್ತಾರೆ. ಆ್ಯಂಡ್ ಅಪ್ಪನ ಜೊತೆ ನನ್ನ ಬಾಂಡಿಂಗ್ ಹೆಂಗಿತ್ತಂದರೆ ತುಂಬ ಕ್ಲೋಸ್ ಆಗಿತ್ತು. ಅಪ್ಪಂಗೆ ನಾನು ತುಂಬ ಮುದ್ದು ಪೆಟ್ಟು. ಯಾಕಂದರೆ ನಾನು ಒಂದಷ್ಟು ವರ್ಷ ಅಜ್ಜಿ ಮನೇಲಿ ಬೆಳಿತೀನಿ. ಯಾಕಂದರೆ 3 ಜನ ಮಕ್ಕಳನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಮ್ಮಮ್ಮ ನನ್ನನ್ನು ಮಾತ್ರ ಅಜ್ಜಿ ಮನೆಗೆ ಬಿಡ್ತಾರೆ. ಸೊ ಹಾಗಾಗಿ ನಾನು ಅಜ್ಜಿ ಮನೇಲಿರ್ತೀನಿ. ಅಜ್ಜಿ ಮನೇಲಿ ಇದ್ದಿದ್ದಷ್ಟು ದಿನಗಳು ಕಾಯಿಲೆಲೇನೇ ಇರ್ತೀನಿ. ಯಾಕಂದರೆ TB, ಟೈಫಾಯ್ಡ್ ಹೀಗೆ ಪ್ರತಿಯೊಂದು ನನಗೆ ಬಂದಿರುತ್ತೆ. ಆ್ಯಂಡ್ ಹಾಸ್ಪಿಟ್ಲು, ಮನೆ, ಟ್ರೀಟ್ಮೆಂಟು ಈ ಥರನೇ ಇತ್ತು ನನ್ನ ಲೈಫು. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಮತ್ತೆ ವಾಪಸ್ ಅವ್ರ ಮನೆಗೆ ಕರ್ಕೊಂಡು ಬರ್ತಾರೆ. ಸೊ ಕರ್ಕೊಂಡು ಬಂದಮೇಲೆ ನಮ್ಮಪ್ಪ ನನ್ನನ್ನು ಸಖತ್ ಪೆಟ್ ಮಾಡ್ತಾಯಿದ್ರು. ಯಾಕಂದರೆ ಹುಷಾರಿರಲಿಲ್ಲ ಅನ್ನೋ ಒಂದು ಕಾರಣದಿಂದ ಇರ್ಬೋದೇನೋ. ಸೊ ನನ್ನ ಎಲ್ಲೋದ್ರೂ ಕರ್ಕೊಂಡು ಹೋಗೋರು. ಆ್ಯಂಡ್ ನಾನು ಸ್ವಲ್ಪ ನೋಡೋದಕ್ಕೆ ಫೇರ್ ಆಗಿದೆ. ನಮ್ಮ ಅಕ್ಕ ಮತ್ತು ನನ್ನ ತಮ್ಮ, ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ನೋಡಿದ್ರೆ ಸ್ವಲ್ಪ ಡಾರ್ಕ್ ಆಗಿದ್ದಾರೆ. ಬಟ್ ನಾನು ಸ್ವಲ್ಪ ಫೇರ್ ಆಗಿ ಹುಟ್ಟಿದ್ದೆ. ಸೊ ಹಾಗಾಗಿ ನಮ್ಮಪ್ಪ ಎಲ್ಲೋದ್ರೂ ಕರ್ಕೊಂಡು ಹೋಗೋರು. ಆ್ಯಂಡ್ ಏನೇ ಕೇಳಿದ್ರು ಕೊಡಿಸೋರು, ಚಾಕ್ಲೇಟ್ಸ್ ಎಲ್ಲ ಕೊಡಿಸೋರು. ಆ್ಯಂಡ್ ಯಾವಾಗಲೂ ಹೆಗ್ಲು ಮೇಲೆ ಕೋಸು ಮರಿ ಮಾಡ್ಕೊಂಡು ಕರ್ಕೊಂಡು ಹೋಗೋರು. ಆ್ಯಂಡ್ ಅವರ ಸೈಕಲಲ್ಲಿ ನಾನು ಯಾವಾಗಲೂ ಮುಂದೆ ಕೂತ್ಕೋತಾ ಇದ್ದೆ. ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗೋರು. ಸೊ ಹಾಗಾಗಿ ನಮ್ಮ ಅಪ್ಪಂಗೆ ನನಗೆ ತುಂಬ ಬಾಂಡಿಂಗ್ ಚೆನ್ನಾಗಿತ್ತು. ಆ್ಯಂಡ್ ಅಪ್ಪ ಯಾವಾಗಲೂ ನನಗೆ ಹೇಳೋರು, ಮಗಳೇ ನೀನು ಲೈಫಲ್ಲಿ ಯಾರಿಗೂ ಹೆದರಬಾರ್ದು. ಯಾವ್ದಾರ ಹುಡುಗ ನಿನ್ನನ್ನು ರೇಗಿಸ್ತಾ ಚುಡಾಯಿಸ್ತಾ ಅಂದರೆ ನೀನು ವಾಪಸ್ ಅವನಿಗೆ ತಿರುಗಿಸ್ಕೊಟ್ಬಿಟ್ಟು ಬರಬೇಕು. ಕಲ್ಲಿತ್ತು ಅಂದರೆ ಕಲ್ಲಲ್ಲೇ ಹೊಡೆದ್ಬಿಟ್ಟು ಬಾ ಅಂತ ಅಷ್ಟು ಸ್ಟ್ರಾಂಗಾಗಿ ಬೆಳೆಸಿದ್ರು ನನ್ನನ್ನು. ಆ್ಯಂಡ್ ನೀನು ಪೊಲೀಸ್ ಆಗಬೇಕು, ಲಾಯರ್ ಆಗಬೇಕು, ಈ ಥರ ಒಂದು ಏನೋ
ಆಸೆಗಳನ್ನ, ಇಷ್ಟಗಳನ್ನ, ಅವ್ರ ಇಷ್ಟಗಳನ್ನೆಲ್ಲ ನನ್ನ ತಲೆಗೆ ತುಂಬೋರು. ಆ್ಯಂಡ್ ಅವರಿಗೆ ಬೆಂಗಳೂರಿಗೆ ಬರಬೇಕು ಅಂತ ಭಾಳ ಆಸೆ ಇತ್ತು. ಇವಾಗ ಏನಾದರೂ ನಮ್ಮ ತಂದೆ ಬದುಕಿದ್ದಿದ್ರೆ ಸಖತ್ ಹ್ಯಾಪಿ ಆಗಿರೋರು ಅನ್ಸುತ್ತೆ ನನ್ನ ಈ ಒಂದು ಪೊಸಿಷನ್ ನೋಡಿ. ಬಟ್ ಬೇಜಾರಾಗುತ್ತೆ. ದಟ್ಸ್ ಓಕೆ. ಇಲ್ಲಿ ಮರೆಯೋಕ್ಕಾಗದೇ ಇರೋ ವಿಷಯ ಅಂದರೆ ಅದು ನಮ್ಮ ಡ್ಯಾಡಿ ಸಾವು. ಆವತ್ತಿನ ದಿನ ಹೆಂಗಿತ್ತಂದರೆ ನಮ್ಮ ಡ್ಯಾಡಿ ನಮ್ಮಮ್ಮಗೆ ಹೇಳ್ತಾರೆ, ಎಲ್ರನ್ನೂ ಕರೆಸ್ಬಿಡು, ನಾನು ಇರೋದಿಲ್ಲ, ಹೊರಟೋಗ್ತೀನಿ ಅಂತ. ಎಲ್ಲರೂ ಮನೆಗೆ ಬರ್ತಾರೆ, ಬಾಯಿಗೆ ತುಳಸಿ ನೀರನ್ನು ಹಾಕ್ತಾರೆ. ಆ್ಯಂಡ್ ಆವತ್ತಿನ ದಿನ ರಾತ್ರಿ ನಮ್ಮ ಡ್ಯಾಡಿನ ನಾವು ಕಳ್ಕೊತೀವಿ. ನೆಕ್ಸ್ಟ್ ಡೇ ಎಲ್ಲರೂ ಅಳ್ತಾ ಇದ್ದಾರೆ, ನಮ್ಮಮ್ಮ ಅಳ್ತಾ ಇದ್ದಾರೆ, ಇಡೀ ಫ್ಯಾಮಿಲಿ ಅಳ್ತಾ ಇದೆ. ನಮ್ಮಪ್ಪ ನಮಗೆ ಮತ್ತೆ ವಾಪಸ್ ಸಿಗಲ್ಲ, ವಾಪಸ್ ಬರಲ್ಲ, ನಮ್ಮ ಜೊತೆ ಇರಲ್ಲ ಅನ್ನೋ ನಾಲೆಡ್ಜೇ ಇಲ್ಲ ನನಗೆ, ಮೆಚುರಿಟಿನೇ ಇಲ್ಲ ನನಗೆ. ನಾನು ಏನು ಮಾಡಬೇಕು ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ. ನನ್ನ ಮಕ್ಳ ಜೊತೆ ಆಟ ಆಡ್ತಾ ಇದ್ದೀನಿ, ಎಲ್ಲರೂ ಅಳುವಾಗ ಅಳ್ತಾ ಇದ್ದೀನಿ. ಆ್ಯಂಡ್ ಅದಾಗುತ್ತೆ. ಅದಾದಮೇಲೆ ಲೈಫು ಬೇರೆ ಥರನೇ ಆಗೋಗುತ್ತೆ. ಆ್ಯಂಡ್ ನಮ್ಮಮ್ಮ ತುಂಬ ಚಿಕ್ಕವರಿದ್ದರು ಆ ಟೈಮಲ್ಲಿ. ಬೇರೆಯವರೆಲ್ಲ ತುಂಬ ಪ್ರಾಬ್ಲಮ್ ಮಾಡೋರು. ರಾತ್ರಿ ಮನೇಲಿ ಮಲ್ಕೊಳಕ್ಕಾಗ್ತಿಲ್ಲ, ಡೋರ್ ಬಂದು ಬಡಿಯೋರು. ತುಂಬ ಈ ಥರದ್ದು ಒಂದಷ್ಟು ವಿಷಯಗಳು ನಡೆಯುತ್ತೆ. ಅದಾದಮೇಲೆ ನಮ್ಮಮ್ಮ ಮನೆ ಚೇಂಜ್ ಮಾಡ್ತಾರೆ, ಬೇರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ನಾವು ಪ್ರಾವಿಷನ್ ಸ್ಟೋರ್ನ ಭದ್ರಾವತಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಒಂದಷ್ಟು ದಿನ ಪ್ರಾವಿಷನ್ ಸ್ಟೋರ್ ನಡೆಸ್ತಾರೆ ನಮ್ಮಮ್ಮ. ಹೂವಿನ ವ್ಯಾಪಾರ ಮಾಡ್ಕೊಂಡು ಬಂದು ಪ್ರಾವಿಷನ್ ಸ್ಟೋರ್ ನಡೆಸೋರು. ಆ್ಯಂಡ್ ಇವಾಗ ನನಗೆ ಗೊತ್ತಿಲ್ಲ, ಯಾವುದ್ಯಾವುದೋ ವೀಡಿಯೋಗಳು ನೋಡಿದಾಗ ನಾವೇನು ನಮ್ಮ ಮನೇಲಿ ಪೆಟ್ ಸಾಕಿರ್ತೀವೋ ಅದು ನಮ್ಮ ಒಂದು ರಿಲೇಟೆಡ್ ಯಾರೋ ಒಬ್ಬರೇ ನಮ್ಮ ಮನೆಗೆ ಬರೋದು ಅಂತ ಹೇಳ್ತಾರೆ. ಸೊ ಇವನು ನನಗೆ ಒಂಥರ ಏನೋ ನಮ್ಮ ಅಪ್ಪನ ಥರನೇ ಇವನು. ಆ್ಯಕ್ಚುಲಿ ಇವನು ಆ್ಯಕ್ಚುಲಿ ನನ್ನ ಜೊತೆ ಇರೋದಕ್ಕೆ ಒಂಥರ ಏನೋ ನಮ್ಮ ಡ್ಯಾಡಿನೇ ಇದ್ದಾರೆ ನನ್ನ ಜೊತೆಲಿ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾನೇನೋ ಇವನು ಅಂತ ನನಗನ್ಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅವರ ಒಂದು ಋಣ ಅಷ್ಟೇ ಇದ್ದಿದ್ದೇನೋ. ಬಟ್ ನನ್ನ ಜೊತೆ ಇದ್ದಿದ್ದಿದ್ರೆ ನಮ್ಮ ಡ್ಯಾಡಿ ಸಖತ್ ಹ್ಯಾಪಿಯಾಗಿರೋರು. ಇಷ್ಟೆಲ್ಲ ಬೆಳೆದಿರೋದು ಇದನ್ನೆಲ್ಲ ನೋಡಿದಿದ್ರೆ ನಮ್ಮ ಡ್ಯಾಡಿ ಸಖತ್ ಹ್ಯಾಪಿಯಾಗಿರೋರು ಅಂತ ನನಗೆ ಅನಿಸುತ್ತೆ. ಬಟ್ ಇಲ್ಲ, ಸಖತ್ ಮಿಸ್ ಮಾಡ್ತೀನಿ ನಮ್ಮ ಡ್ಯಾಡಿನ. ಸಖತ್ ಅಂದರೆ ಸಖತ್ ಮಿಸ್ ಮಾಡ್ತೀನಿ. ಅವ್ರು ಇದ್ದಿದ್ರೆ ನಮ್ಮನ್ನ ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರೋರು, ನಮಗೆಲ್ಲ ಎಷ್ಟು ಬ್ಯಾಕ್ ಸಪೋರ್ಟ್ ಆಗಿರ್ತಿದ್ರು. ಇನ್ನೂ ನಾವು ಏನೇನೋ ಮಾಡ್ತಿದ್ವಿ, ಅಚೀವ್ ಮಾಡ್ತಿದ್ವಿ. ಇನ್ನೂ ನಾನು ಚೆನ್ನಾಗಿ ಓದ್ತಾ ಇದ್ದೆ. ನನ್ನನ್ನು ಇನ್ನೂ ಸ್ಟ್ರಾಂಗಾಗಿ ಇನ್ನೂ ಸಖತ್ತಾಗಿ ಬೆಳೆಸಿರೋರು ಅಂತ ನಾನು ಅನ್ಕೊಂತೀನಿ. ಇವಾಗ ನನಗೆ ಆ ಮೂಮೆಂಟ್ ನೆನೆಸ್ಕೊಂಡ್ರೆ ನಾನು ಮತ್ತೆ ವಾಪಸ್ ನಮ್ಮ ಡ್ಯಾಡಿ ಹೋಗೋ ಲಾಸ್ಟ್ ಡೇಸ್ ಇತ್ತಲ್ಲ ಆ ದಿನಕ್ಕೆ ಹೋಗಬೇಕು. ಅವ್ರ ಜೊತೆ ನಾನು 100% ಇನ್ನೂ ಜೊತೇಲಿರಬೇಕು, ಈ ಥರ ಫೀಲ್ ಮಾಡ್ತೀನಿ ನಾನು. ಬಿಕಾಸ್ ಆ ಟೈಮಲ್ಲಿ ನನಗೆ ಗೊತ್ತಾಗಲಿಲ್ಲ ಮತ್ತೆ ನಮ್ಮಪ್ಪ ವಾಪಸ್ ಬರೋದಿಲ್ಲ, ಮತ್ತೆ ನಮ್ಮಪ್ಪ ನನ್ನ ಜೊತೆ ಇರೋದಿಲ್ಲ, ನಮ್ಮ ಜೊತೆ ನಮ್ಮನ್ನು ಯಾರು ನೋಡ್ಕೊಳ್ಳೋದಿಲ್ಲ ನಮ್ಮಪ್ಪನ ಥರ ಅಂತ. ಆ ಮೂಮೆಂಟಲ್ಲಿ ನನಗೆ ಗೊತ್ತಾಗಲಿಲ್ಲ. ಈ ಒಂದು ಮೆಮೊರೀಸ್ನ ನಾನು ಮರೆಯೋದಕ್ಕೆ ಆಗಲ್ಲ. ಇದಾದಮೇಲೆ ನಾನು ಸ್ವಲ್ಪ ಚೆನ್ನಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಹೆಂಗೆ ಅಂದರೆ ನಾನು ಸ್ವಲ್ಪ ನನಗೆ ನಾನು ಅನ್ಕೊತಾ ಇದ್ದೆ ಯಾವಾಗಲೂ, ನಾನು ಚೆನ್ನಾಗಿ ಓದಬೇಕು, ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು, ನಾನು ಏನಾದರೂ ಅಚೀವ್ ಮಾಡಬೇಕು ಲೈಫಲ್ಲಿ ಅಂತ ನಾನು ಅಲ್ಲಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ 7th ಸ್ಟ್ಯಾಂಡರ್ಡ್ಗೆಲ್ಲ ನನಗೆ ಒಳ್ಳೆ ಪರ್ಸೆಂಟೇಜು ಸಿಗುತ್ತೆ. ಆ್ಯಂಡ್ 8th ಸ್ಟ್ಯಾಂಡರ್ಡಿಂದ ನನಗೆ ಒಂಥರ ಲೀಡರ್ಶಿಪ್ ಕ್ವಾಲಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಾನು ಲೈಕ್ ಆ್ಯಸ್ ಅ ಪರ್ಸನ್ ನಾನು ಸಖತ್ ಚೇಂಜ್ ಆಗಿಬಿಟ್ಟೆ. ಆ್ಯಂಡ್ ಲುಕ್ ವೈಸ್ ಆಗಿರ್ಬೋದು, ನಾನು ರೆಡಿ ಆಗೋದಾಗಿರ್ಬಹುದು, ಅದೇನೋ ಆ ಮೆಚುರಿಟಿ ಆ ಟೈಮಲ್ಲಿ ನನಗೆ ಬಂದ್ಬಿಡ್ತು. ಆ ಟೈಮಲ್ಲೇ ನನಗೆ ಚಿಕ್ಕ ವಯಸ್ಸಲ್ಲೇ ನನಗೆ ಈ ಥರ ಈ ಇಂಡಸ್ಟ್ರಿಗೆ ಬರೋದಕ್ಕೂ ಒಂದು ದಾರಿ ಆಗುತ್ತೆ.
ಆ್ಯಂಡ್ ಆ್ಯಕ್ಚುಲಿ ನಂಗೆ ಇದು ತುಂಬ ಚೆನ್ನಾಗಿ ನೆನಪಿದೆ. ನಮ್ಮ ಅಮ್ಮನ ಫ್ರೆಂಡು ದುರ್ಗಾ ಅಂತ. ಅವರು ನಿನ್ನ ಮಗಳಿಗೆ ಏನಾದರೂ ಸೀರಿಯಲಲ್ಲಿ ಮಾಡಿಸಿ ಅಂತ ಆ್ಯಕ್ಟಿಂಗ್ ಮಾಡಿಸಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಅಮ್ಮಂಗೆ ಹೇಳ್ತಾರೆ. ಸೊ ಅವರು ನಮ್ಮ ಅಮ್ಮಂಗೆ ನಂಬರ್ ಕೊಡ್ತಾರೆ. ಆ ನಂಬರ್ಗೆ ಕಾಲ್ ಮಾಡಿ ನಮ್ಮಮ್ಮ ನನ್ನನ್ನು ಇಲ್ಲಿಗೆ ಆಡಿಷನ್ಸ್ಗೆ ಕರ್ಕೊಂಬರ್ತಾರೆ. ಆಡಿಷನ್ಸ್ ಅಟೆಂಡ್ ಮಾಡ್ತೀವಿ. ಹಾಗೆ ಮತ್ತೆ ವಾಪಸ್ ಭದ್ರಾವತಿಗೆ ಹೋಗ್ತೀವಿ. ಆಮೇಲೆ ಒಂದ್ಸಲ ಕಾಲ್ ಬರುತ್ತೆ, ಈ ಥರ ನಿನಗೆ ಒಂದು ರೋಲ್ ಇದೆ ಬನ್ನಿ ಮಾಡಿ ಅಂತ. ಅವಾಗ ನಾನು ಮತ್ತೆ ಬರ್ತೀನಿ. ಫಸ್ಟ್ ನಾನು ಮಾಡಿದ ಸೀರಿಯಲು ಅಪ್ಪ ಅಂತ. ಅಪ್ಪ ಸೀರಿಯಲ್ ಒಂದಿನ ಕ್ಯಾರೆಕ್ಟರ್ ನಾನು ಮಾಡಿದೆ. ಆ ಒಂದಿನ ಮಾಡಿದೆ ಆ್ಯಂಡ್ ಮಠ ಸರ್ ಆ ಒಂದು ಆಪರ್ಚುನಿಟಿ ಕೊಡಿಸ್ತಾರೆ. ನನ್ಗೆ ಚೆನ್ನಾಗಿ ನೆನಪಿದೆ. ಅವತ್ತಿನ ದಿನ ನನ್ನ ಕ್ಯಾಮ್ರಾ ಎಲ್ಲಿದೆ, ಯಾರು ಏನೇನು ಡೈರೆಕ್ಟರ್ ಇರ್ತಾರೆ, ಯಾವುದೇ ನಾಲೆಡ್ಜು ಇಲ್ಲ ನನಗೆ. ನಿಜವಾಗ್ಲೂ ಬ್ಲ್ಯಾಂಕ್ ಆಗೇ ಬಂದಿದ್ದೀನಿ ನಾನು ಅವತ್ತಿನ ದಿನ. ನನಗೇನೂ ನೆನಪಿಲ್ಲ. ಮೇಕಪ್ ಒಂದು ಮಾಡಿದ್ರು. ಅದು ಮಠ ಸರ್ ಕರ್ಕೊಂಡೋಗ್ಬಿಟ್ಟು, ಈ ಹುಡುಗಿ ಫಸ್ಟ್ ಡೇ ಅಪ್ಪ ಚೆನ್ನಾಗಿ ಮೇಕಪ್ ಮಾಡು ಅಂತ ಹೇಳಿದ್ರು. ಆವಾಗ ಮೇಕಪ್ ಮಾಡ್ತಾರೆ ಆ್ಯಂಡ್ ನಾನು ಆ್ಯಕ್ಟಿಂಗ್ ಮಾಡಿ ಮನೆಗೆ ವಾಪಸ್ ಅಂದರೆ ಭದ್ರಾವತಿಗೆ ವಾಪಸ್ ಬರ್ತೀವಿ. ಫಸ್ಟ್ ಟೈಮ್ ನನಗೆ ಚೆಕ್ ಸಿಗುತ್ತೆ ₹750. ಅದನ್ನ ನೋಡಿ ನನಗೆ ಎಷ್ಟು ಖುಷಿ ಆಯಿತು. ಅಪ್ಪ ಇಷ್ಟೊಂದು ದುಡ್ಡು ಕೊಡ್ತಾರಾ, ಒನ್ ಡೇ ಪೇಮೆಂಟ್ ಹಿಂಗಿರುತ್ತಾ? ಅವಾಗದು ತುಂಬಾ ದೊಡ್ಡ ಅಮೌಂಟು ನಮಗೆ. ಸೊ ಹೀಗೆ ನನ್ನ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದಾದಮೇಲೆ ಒಂದಷ್ಟು ದಿನ ಆದಮೇಲೆ ನಾನು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತು. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಆದಮೇಲೆ ಏನಾಯಿತು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಆದಮೇಲೆ ಫಸ್ಟ್ ಸಿಕ್ಕಿದಂಥ ಸೀರಿಯಲ್ ಸೊಸೆ ತಂದ ಸೌಭಾಗ್ಯ. ಅದಾದಮೇಲೆ ನನಗೆ ಪುಟ್ಟಗೌರಿ ಮದುವೆ ಸಿಗುತ್ತೆ. ಎಂಡಲ್ಲಿ ನಾನು 2 ಸೀರಿಯಲನ್ನು ಒಟ್ಟೊಟ್ಟಿಗೆ ಮಾಡ್ತೀನಿ. ಆ್ಯಂಡ್ ಅದರಿಂದ ನನಗೆ ಒಳ್ಳೆ ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಹೋಯಿತು. ಸೊ ಅದರಿಂದ ನಾನು ನನ್ನ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊತೇನಿರುತ್ತೆ. ಆ್ಯಂಡ್ ರಾಧಾ ಕಲ್ಯಾಣ ಆದಮೇಲೆ ಸ್ವಲ್ಪ ದಿನ ಬ್ರೇಕ್ ತೊಗೊಂಡೆ. ಆಮೇಲೆ ತೆಲುಗು ಸ್ಟಾರ್ಟ್ ಮಾಡಿದೆ. ತೆಲುಗುಲಿ ನಾನು ಫಸ್ಟ್ ಮಾಡಿದ ಸೀರಿಯಲ್ ಹೆಸರು ತಲಂಬ್ರಾಲು. ಚೆನ್ನಾಗಿ ನೆನಪಿದೆ. ತಲಂಬ್ರಾಲು ಮಾಡುವಾಗಲೇ ನನಗೆ ತಮಿಳ್ ಆಫರ್ ಬರುತ್ತೆ. ಯಾಕಂದರೆ ಜಮಿನಿಲಿ ಮಾಡ್ತಾ ಇರ್ತೀನಿ. ಸೊ ಸನ್ನಿಂದ ಅದನ್ನು ನೋಡಿಬಿಟ್ಟು ಸನ್ನವರು ನನಗೆ ತಮಿಳಿಂದ ಕಾಲ್ ಮಾಡ್ತಾರೆ. ಸರಿಗಮಪ ಪ್ರೊಡಕ್ಷನ್ ಅಂದು ಫಸ್ಟ್ ಸೀರಿಯಲ್ ಮಾಡಿದ್ದು ಭೈರವಿ ಅಂತ. ಅದರಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅದು. ಲೈಕ್ ಪುನರ್ಜನ್ಮ ಕ್ಯಾರೆಕ್ಟರ್ ಮಾಡಿದೆ. ಡ್ಯುಯಲ್ ರೋಲು. ಸಖತ್ತಾಗಿತ್ತು ಆ ಎಕ್ಸ್ಪೀರಿಯೆನ್ಸು. ಫಸ್ಟ್ ನನಗೆ ತೆಲುಗು ತಮಿಳ್ ಮಾತಾಡುವಾಗ ತುಂಬ ಒಂಥರ ಡಿಫ್ರೆಂಟ್ ಫೀಲಿಂಗೆ. ಯಾಕಂದರೆ ಅವ್ರು ಹೇಳೋದು ನನಗೆ ಅರ್ಥ ಆಗ್ತಿಲ್ಲ, ಬಟ್ ನಾನು ಹೇಳೋದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಸಮ್‌ಹೌ ಐ ಮ್ಯಾನೇಜ್ಡ್. ಎಲ್ಲೇ ಹೋದರೂ ಆ್ಯಕ್ಟಿಂಗ್ ಒಂದೇ ರೀತಿ ಇರುತ್ತೆ. ಸೊ ಹಾಗಾಗಿ ನಾನು ಸರ್ವೈವ್ ಆದೆ. ಆ್ಯಂಡ್ ಪ್ರಾಂಪ್ಟಿಂಗ್ ಕೊಡ್ತಾಯಿದ್ರು. ಸೊ ಅದರಿಂದ ನನಗೆ ಸ್ವಲ್ಪ ಈಸಿ ಆಯಿತು ತೆಲುಗು ಅಥವಾ ತಮಿಳ್ ಮಾತಾಡೋದಕ್ಕೆ. ಸೊ ಹೀಗೆ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಬೇರೆ ಲ್ಯಾಂಗ್ವೇಜಲ್ಲಿ. ಆ್ಯಂಡ್ ನನಗಂತೂ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡುವಾಗ ಒಳ್ಳೆ ರೀತಿ ರೆಸ್ಪೆಕ್ಟ್ ಸಿಗ್ತಾಯಿತ್ತು, ಒಳ್ಳೆ ಪೇಮೆಂಟು ಸಿಗ್ತಾಯಿತ್ತು. ಮತ್ತು ಇನ್ನೂ ಜಾಸ್ತಿ ಸೀರಿಯಲ್ಸ್ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಯಿತು. ಸೊ ಹಾಗಾಗಿ ನಾನು ಸ್ವಲ್ಪ ದಿನ ತಮಿಳಲ್ಲೇ ಉಳ್ಕೊಂಡ್ಬಿಡ್ತೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನನಗೆ. ನನ್ನಲ್ಲೇ ಇನ್ನೊಂದು ಸೀರಿಯಲ್ ಮಾಡ್ತೀನಿ ನಾಯಕಿ ಅಂತ. ಅದಾದಮೇಲೆ ನಾನು ಸತ್ಯ ಅನ್ನೋ ಒಂದು ಸೀರಿಯಲ್ ಮಾಡ್ತೀನಿ. ಸತ್ಯದಲ್ಲಿ ನನಗೆ ತುಂಬ ರೆಕಗ್ನೈಸೇಷನ್ ಸಿಕ್ತು. ಎಲ್ಲರೂ ನನ್ನನ್ನು ದಿವ್ಯಾ ಅನ್ನೋ ಕ್ಯಾರೆಕ್ಟ್ರ್ ಮುಖಾಂತರ ಎಲ್ಲರೂ ನನ್ನನ್ನು ಗುರ್ತಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಆವಾಗ ಒಂಥರ ಲೈಫ್ ಬೇರೆ ಥರನೇ ಟರ್ನಿಂಗ್ ಸಿಕ್ತು ನನಗೆ. ಆ್ಯಂಡ್ ಅದು ಮಾಡುವಾಗ ನಾನು ಡಿ.ಜೆ.ಡಿ ಅನ್ನೋ ಒಂದು ಡ್ಯಾನ್ಸ್ ಶೋ ಮಾಡ್ತೀನಿ. ಆವಾಗಲೇ ನಾನು ನನ್ನ ಹಸ್ಬೆಂಡ್ನ ಮೀಟ್ ಮಾಡಿದ್ದು. ಸೊ ಡಿ.ಜೆ.ಡಿಯಲ್ಲಿ ಅವರು ನನಗೆ ಕೊರಿಯೋಗ್ರಾಫರ್ ಆಗಿರ್ತಾರೆ. ಸೊ ಹಾಗಾಗಿ ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಅದಾದಮೇಲೆ ನಾನು ಮತ್ತೆ ಕನ್ನಡದಲ್ಲಿ ಇನ್ನೊಂದು ಸೀರಿಯಲ್ ಸ್ಟಾರ್ಟ್ ಮಾಡ್ತೀನಿ, ಮಿಥುನ ರಾಶಿ ಅಂತ. ಮಿಥುನ ರಾಶಿಯಲ್ಲೂ ಮತ್ತೆ ನನಗೆ ಒಂದು ಒಳ್ಳೆ ಪಾತ್ರ ಸಿಗುತ್ತೆ. ನನ್ನ ಏಜಿಗಿಂತ ತುಂಬ ಮೆಚ್ಯೂರ್ಡ್ ಆಗಿರೋ ಪಾತ್ರ ಆದರೂ ತುಂಬ ಚೆನ್ನಾಗಿತ್ತು ಆ ಪಾತ್ರ. ಇಡೀ ಸೀರಿಯಲ್ ಆ ಒಂದು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಗೆಟಿವ್ ಲೀಡ್ ಮಾಡ್ತಾ ಇದ್ದೆ. ಆ್ಯಂಡ್ ತಮಿಳಲ್ಲೂ ಕೂಡ ನಾನು ನೆಗೆಟಿವ್ ಲೀಡ್ ಮಾಡ್ತಾ ಇದ್ದೆ. ಇಲ್ಲೂ ಕೂಡ ನೆಗೆಟಿವ್ ಪಾತ್ರಗಳನ್ನು ನಾನು ಮಾಡ್ತಾ ಇದ್ದೆ. ಅದೇನಂತ ಗೊತ್ತಿಲ್ಲ ನನಗೆ, ನೆಗೆಟಿವ್ ಪಾತ್ರಗಳೇ ಸಿಗುತ್ತೆ ಎಲ್ಲೋದ್ರೂ. ಆ್ಯಂಡ್ ಒಳ್ಳೆ ರೆಕಗ್ನೈಸೇಷನು ಸಿಕ್ಕಿದೆ ಅದರಿಂದ. ಆ್ಯಂಡ್ ಇದ್ರ ಮಧ್ಯೆ ನಾನು ನಾಗಭೈರವಿ ಅಂತ ತೆಲುಗುಲಿ ಸೀರಿಯಲ್ ಮಾಡ್ತೀನಿ. ಸೀತಾರಾಮಂ ಅಂತ ಒಂದು ತೆಲುಗು ಸೀರಿಯಲ್ ಮಾಡ್ತೀನಿ. ಆ್ಯಂಡ್ "ಎತ್ತೈ ಅಳ್ಳಿತ್ತಾಳ್" ಅನ್ನೋ ಒಂದು ತಮಿಳ್ ಸೀರಿಯಲ್ ಮಾಡ್ತೀನಿ. ಆ್ಯಂಡ್
ಅದಾದ್ಮೇಲೆ ಕಣ್ಣೆದುರೈ ತೋಂಡ್ರೆ ನಾಳ್ ಅನ್ನೋ ಒಂದು ತಮಿಳ್ ಸೀರಿಯಲ್ ಮಾಡ್ತೀನಿ. ಆ್ಯಂಡ್ ಡಿ.ಜೆ.ಡಿ ಆದ್ಮೇಲೆ ನಾನು ಜೋಡಿ ಆರ್ ಯು ರೆಡಿ ಅನ್ನೋ ಒಂದು ಡಾನ್ಸ್ ಶೋ ಮಾಡ್ತೀನಿ. ಅದರಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದೀನಿ. ಆ್ಯಂಡ್ ಕನ್ನಡದಲ್ಲಿ ಡಾನ್ಸ್ ಅನ್ನೋ ಒಂದು ರಿಯಾಲಿಟಿ ಶೋ ಮಾಡ್ತೀನಿ ಕನ್ನಡದಲ್ಲೂ. ಅದರಲ್ಲೂ ಫೈನಲ್ಸ್‌ವರೆಗೂ ಹೋದೆ, ಬಟ್ ವಿನ್ ಆಗಕ್ಕಾಗಲಿಲ್ಲ. ಇಲ್ಲಿ ಆ್ಯಕ್ಚುಲಿ ನಾನು ತುಂಬ ಏನೋ ಕೆಳಗಡೆನೂ ಬಿದ್ದಿದ್ದೀನಿ, ಎದ್ದಿದ್ದೀನಿ. ಈ ಥರ ಎಲ್ಲ ವಿಷಯಗಳು ನಡೆದಿದೆ. ಆ್ಯಂಡ್ ಎಷ್ಟೋ ಸಲ ಕೋ ಆಕ್ಟರ್ಸ್ಗಳು ನಮ್ಮನ್ನ ಕೆಟ್ಟದಾಗಿ ಟ್ರೀಟ್ ಮಾಡಿದ್ದು ಉಂಟು. ಸ್ಟಾರ್ಟಿಂಗಲ್ಲಿ ನಾನು ಈ ಫೀಲ್ಡಿಗೆ ಬಂದಾಗ ಏನೋ ಬೇರೆ ಆ್ಯಕ್ಟರ್ಸ್ ಎಲ್ಲ ಲೈಕ್ ಇವಳೇನಪ್ಪ ಹಿಂಗಿದ್ದಾಳೆ, ಏನು ಇವಳು ಕರೆಕ್ಟಾಗಿ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಇವಳಿಗೆ, ಆ್ಯಂಡ್ ಸರಿಯಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ, ಹಾಗೆಲ್ಲ ನನ್ನನ್ನು ಹಿಂದೆ ಮಾತಾಡಿದ್ದು ಉಂಟು. ಆ್ಯಂಡ್ ಅದು ಕೇಳಿದಾಗ ನನಗೆ ನಾನು ಯಾವತ್ತೂ ಬೇಜಾರಾಗ್ತಾ ಇರಲಿಲ್ಲ. ನನ್ನ ಹಿಂದೆ ಏನೇ ಮಾತಾಡಿದ್ರು ಅದನ್ನು ಬೇಜಾರಾಗಿ ನಾನು ತೊಗೊಳ್ತಾನೆ ಇರಲಿಲ್ಲ, ನೆಗೆಟಿವ್ ಆಗಿ ತೊಗೊಳ್ತಾನೆ ಇರಲಿಲ್ಲ. ಪಾಸಿಟಿವ್ ಆಗಿ ನಾನು ಚೇಂಜ್ ಮಾಡ್ಕೊತಾ ಇದ್ದೆ. ರಮ್ಯಂಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರ, ಸರಿ ನಾನು ನನ್ನ ಡ್ರೆಸ್ಸಿಂಗ್ ಸೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ನಾನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಏನೇನೆಲ್ಲ ಮಾಡ್ಬೋದು ಅಂತ ನನ್ನನ್ನು ನಾನೇ ಗ್ರೂಮ್ ಅಪ್ ಮಾಡಿಕೊಂಡೆ. ಆ್ಯಂಡ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಇವಳು ಅಂತ ಬೈಯೋರು. ಆವಾಗ ನಾನು ಸರಿ ಓಕೆ, ಆ್ಯಕ್ಟಿಂಗ್ ಹೆಂಗೆ ಮಾಡಬೇಕು, ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನು ಡೈಲಾಗ್ಸ್ನ ಹೇಳ್ಕೊಳ್ತಾ ಇದ್ದೆ. ಕೆಲವೊಂದು ಸಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ ಕ್ಯಾಮ್ರಾ ಮುಂದೆ ಹೇಳಿದ ಡೈಲಾಗು. ಅದನ್ನು ಮನೆಗೆ ತೊಗೊಂಡು ಬಂದು ನಾನೇ ಮತ್ತೆ ಇನ್ನೊಂದು ಸಲ ರಿಹರ್ಸಲ್ ಮಾಡ್ಕೊಳ್ಳೋದು, ಕನ್ನಡಿ ಮುಂದೆ ಹೇಳೋದು. ನನಗೆ ಎಷ್ಟು ಹುಚ್ಚಿಡ್ದಿಟ್ಬಿಟ್ಟಿತ್ತು ಅಂದರೆ ನಿದ್ದೆಲ್ಲೂ ಕೂಡ ನಾನು ಅದೇ ಡೈಲಾಗ್ಸ್ ಹೇಳ್ತಾ ಇದ್ದೆ, ಅಷ್ಟೊಂದು ಹುಚ್ಚಿಡ್ಬಿಟ್ಟಿತ್ತು. ಆ್ಯಂಡ್ ಅಷ್ಟು ಆ್ಯಕ್ಟಿಂಗ್ ನನಗೆ ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ. ಆ್ಯಂಡ್ ಹೀಗೆ ನಾನು ಆ್ಯಕ್ಟಿಂಗ್ ಕಲ್ತಿದ್ದು. ನನಗೆ ಯಾರೂ ಏನೂ ಹೇಳ್ಕೊಟ್ಟಿಲ್ಲ ನನಗೆ ಆ್ಯಕ್ಟಿಂಗ್ ಎಲ್ಲ. ಬಟ್ ಕಷ್ಟಗಳು ಬಂದಾಗ ಫೇಸ್ ಮಾಡಿದ್ದೀನಿ, ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದೀನಿ. ಏನಾಯಿತು ಇವಾಗ, ಇದಿಲ್ಲ ಅಂದರೆ ಇನ್ನೊಂದು ಅಂತ ನನ್ನನ್ನು ನಾನು ಸ್ಟ್ರಾಂಗ್ ಮಾಡ್ಕೊಂಡಿದ್ದ ದಿನಗಳು ಇತ್ತು. ಯಾಕಂದರೆ ನನ್ನ ಫ್ಯಾಮಿಲಿನ ಕಂಪ್ಲೀಟಾಗಿ ನೋಡ್ಕೊಳ್ತಾ ಇದ್ದೆ ಆ ಟೈಮಲ್ಲಿ. ನಮ್ಮಮ್ಮನ ನೋಡ್ಕೊತಾ ಇದ್ದೆ. ಸೊ ಹಾಗಾಗಿ ನಾನು ಸ್ಟ್ರಾಂಗಾಗಿರಲೇಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನಾನು ಯಾವಾಗಲೂ ಒಂದು ರೂಲ್ನ ಫಾಲೋ ಮಾಡ್ತೀನಿ, ಪರ್ಸ್ನಲ್ ಲೈಫ್ನ ಪ್ರೊಫೆಷ್ನಲ್ ಲೈಫ್ನ ಮಿಕ್ಸ್ ಮಾಡೋದಿಲ್ಲ. ಸೊ ಪರ್ಸ್ನಲ್ ಏನಿದ್ರು ಬೇರೆ, ಮಲ್ಕೊಂಡು ನೈಟ್ ಅಲ್ಲಿವರೆಗೂ ಅಷ್ಟೇ. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಕೆಲಸ ಇದೆ ಅಂದರೆ ಪರ್ಸ್ನಲ್ ಲೈಫೆಲ್ಲ ಸೈಡಿಗೆ ಹಾಕ್ಬಿಟ್ಟು ಫ್ರೆಶ್ ಆಗಿ ರಮ್ಯಾ ಹೊರಗಡೆ ಹೋಗ್ತಾಳೆ. ಇದು ನನ್ನ ಪಾಲಿಸಿ. ಯಾವಾಗಲೂ ನಾನು ಇದನ್ನು 100% ನಾನು ಇದನ್ನು ಫಾಲೋ ಮಾಡ್ತೀನಿ. ಯಾಕಂದರೆ ಕೆಲಸ ಯಾವಾಗಲೂ ಇಂಪಾರ್ಟೆಂಟ್ ಆಗಿರೋದೆ. ನಾವೇನು ಪರ್ಸ್ನಲಿ ಇರ್ತೀವೋ, ಕೆಲಸ ಇದ್ರೇ ನಾವು ಹಿಂಗಿರ್ತೀವಿ, ಇಲ್ಲ ಅಂದರೆ ನಾವು ಹಿಂಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಯಾರೂ ನಮ್ಮನ್ನು ಸಾಕಲ್ಲ. ನಮ್ಮಪ್ಪ ಇಲ್ಲದೆ ಇರೋ ಕಾರಣ, ನಮ್ಮಪ್ಪ ಏನು ನಮಗೆ ಮಾಡದೇ ಇರೋ ಕಾರಣ ಎಲ್ಲ ನನಗೆ ನಾನೇ ಮಾಡ್ಕೋಬೇಕಾಗದಂಥ ಪರಿಸ್ಥಿತಿ ಇತ್ತು. ಸೊ ಹಾಗಾಗಿ ನಾನು ಈ ಥರನೇ ದೊಡ್ಡವಳಾದೆ. ಹೋಗ್ಬಿಟ್ಟು ಸ್ವಲ್ಪ ನಾನು ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ನನ್ನ ಲೈಫು ಬೇರೆ ಥರನೇ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ನನಗೆ ರೆಕಗ್ನೈಸೇಷನ್ ಸಿಕ್ಕಾಗ ಎಷ್ಟು ಹ್ಯಾಪಿಯಾಗಿ ಫೀಲ್ ಆಗಿತ್ತಂದರೆ ಈಗಲೂ ನೆನಪಿದೆ. ನಾನು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಶೋ ಮಾಡುವಾಗ ಮನೆ ಒಳಗಡೆ ಇದ್ವಿ ನಾವೆಲ್ಲ. ಆ್ಯಂಡ್ ಒಂದು ಟೈಮಲ್ಲಿ ಒಂದಷ್ಟು ಜನ ತುಂಬ ಜೋರಾಗಿ ಬಂದರು, ಎಲ್ಲರೂ ಕೂಗ್ತಾ ಇದ್ರು, ಕಿರ್ಚುತ್ತಾ ಇದ್ರು. ಆ್ಯಂಡ್ ನಾವೇನು ಇಷ್ಟೊಂದು ಜನ ಬಂದಿದ್ದಾರೆ ಅಂತ ನಾವು ಹೊರಗಡೆ ಹೋಗಿ ನೋಡ್ತೀವಿ. ಆವಾಗ ಜನ ಎಲ್ಲ ಕೂಡಿ ರಮ್ಯಾ, ಐಶು, ನಯನ ಹೀಗೆಲ್ಲ ಕರಿತಾ ಇದ್ರು. ಆವಾಗ ವಾವ್, ನಮ್ಮನ್ನು ಕೂಡ ರೆಕಗ್ನೈಸ್ ಮಾಡ್ತಾರೆ ಜನ, ನಾವು ಟಿ ವಿಲಿ ಬರ್ತಾ ಇದ್ದೀವಿ, ಎಲ್ರಿಗೂ ಗೊತ್ತಾಗ್ತಾ ಇದ್ದೀವಿ ಅನ್ನೋ ಒಂದು ಮೂಮೆಂಟ್ ನನಗೆ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂಥದ್ದು. ಫಸ್ಟ್ ನನಗೆ ರೆಕಗ್ನೈಸೇಷನ್ ಸಿಕ್ಕಿದ್ದು ಅದು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಿಂದ. ಸೊ ಅಲ್ಲಿಂದ ನನ್ನ ಲೈಫ್ ಬೇರೆ ಥರನೇ ಟರ್ನ್ ಆಯಿತು. ಸೊ ಹಾಗಾಗಿ ನನ್ನ ಬೆಸ್ಟ್ ಮೆಮೊರೀಸ್ ಅಂದರೆ ಅದು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್. ನನಗೆ ಈ ಒಂದು ಜರ್ನಿ ಮಧ್ಯೆ ನನಗೆ ಯಾವಾಗಲೂ ನೆನಪಾಗೋದು, ನನಗವಾಗ ಏನೂ ಇರಲಿಲ್ಲ. ಜನ ನನ್ನನ್ನು ಮಾತಾಡ್ಸೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು. ಆವಾಗಿದ್ದವರು ಇವಾಗ ನನ್ನ ಜೊತೆ ಹೆಂಗೆ ಮಾತಾಡ್ತಾರೆ ಅದನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಎಷ್ಟು ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಟೈಮ್ ಎಲ್ಲದನ್ನು ಚೇಂಜ್ ಮಾಡುತ್ತೆ. ಆ ಟೈಮ್ನ ಕೆಟ್ಟದ್ದು ಮಾಡ್ಕೋಬೋದು, ಒಳ್ಳೆಯದು ಮಾಡ್ಕೋಬೋದು. ಅದು ನಮ್ಮ ಕೈಯಲ್ಲೇ ಇದೆ.
ಸೊ ನಾವು ಹೇಗಿರ್ತೀವಿ, ನಾವು ನಮ್ಮ ಡಿಸಿಷನ್ ಹೇಗೆ ತಗೊಂಡೋಗ್ತೀವಿ, ಹೇಗೆ ಬೆಳಿತೀವಿ, ಏನು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಷ್ಟ ಎಲ್ರಿಗೂ ಬರುತ್ತೆ. ಆ್ಯಂಡ್ ನಾವು ಸುಮಾರು ಸಲ ಏನೋ ರಾಂಗ್ ಡಿಸಿಷನ್ ತಗೊಳ್ತೀವಿ. ಬಟ್ ನನ್ನ ಒಂದು ಪಾಲಿಸಿ ಏನಂದರೆ, ಗೊತ್ತೋ ಗೊತ್ತಿಲ್ಲದೇನೋ ನಾವು ತಪ್ಪುಗಳನ್ನು ಮಾಡ್ತೀವಿ. ಅದು ತಪ್ಪು ಅಂತ ಗೊತ್ತಾದ ಮೇಲೆ ಮತ್ತೆ ಆ ತಪ್ಪನ್ನ ರಿಪೀಟ್ ಮಾಡಬಾರ್ದು ಲೈಫಲ್ಲಿ. ಏನೇ ಆದ್ರೂ ಅದನ್ನು ಸರಿ ಮಾಡ್ಕೋಬೇಕು. ನನ್ನ ಗುರುಗಳು ಒಬ್ಬರು ನನಗೆ ಹೇಳಿದ ಮಾತು, ನಿನಗೆ ಗೊತ್ತಿಲ್ಲದೆ ಒಂದು ರಾಂಗ್ ಡಿಸಿಷನ್ನ ರೈಟ್ ಡಿಸಿಷನ್ ಅಂದ್ಕೊಂಡು ತೊಗೊಂಡ್ಬಿಟ್ಟಿರ್ತೀಯ. ಅದಾದಮೇಲೆ ನಿನಗೆ ಗೊತ್ತಾಗುತ್ತೆ ಅದು ರಾಂಗ್ ಡಿಸಿಷನ್ ಅಂತ. ಅವಾಗ ಏನು ಮಾಡ್ತೀಯ? ಆ ರಾಂಗ್ ಡಿಸಿಷನ್ನ ರೈಟ್ ಡಿಸಿಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇದೇ ಲೈಫ್ ಅಂತ ಯಾವಾಗಲೂ ಹೇಳೋರು. ಸೊ ಈ ಒಂದು ವಿಷಯನ ನಾನು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡು ಲೈಫ್ ಲೀಡ್ ಮಾಡ್ತಾನೆ ಇರ್ತೀನಿ. ನನಗೂ ಲೈಫಲ್ಲಿ ಸಖತ್ ಕಷ್ಟ ಬಂದಿದೆ. ನಾನು ತಗೊಂಡಿರೋ ರಾಂಗ್ ಡಿಸಿಷನಿಂದ ನಾನು ತುಂಬಾ ಅನುಭವಿಸಿದ್ದೀನಿ. ಆ್ಯಂಡ್ ಎಷ್ಟೋ ದಿನ ನಾನು ಮನೆಯಿಂದ ಹೊರಗಡೆನೇ ಹೋಗಿಲ್ಲ. ಅಷ್ಟು ಕಷ್ಟಪಟ್ಟಿದ್ದೀನಿ, ಅಷ್ಟು ನೋವು ತಿಂದಿದ್ದೀನಿ. ಆ್ಯಂಡ್ ಆ ಟೈಮಲ್ಲಿ ನನಗನ್ಸಿದ್ದೇನೆಂದರೆ, ನಾನು ಕಲ್ತಿದ್ದ ಪಾಠ ಏನಂದರೆ, ನಾವು ಒಂದಿನ ನಾವು ಮನೆಯಿಂದ ಹೊರಗಡೆ ಹೋಗಲ್ಲ, ಯಾರ ಹತ್ರನೂ ಮಾತಾಡ್ಸಲ್ಲ, ಏನೂ ಮಾಡಲ್ಲ, ಕೆಲಸ ಮಾಡಲ್ಲ, ಮನೇಲಿರ್ತೀವಿ. 2 ದಿನ ಮನೇಲಿರ್ತೀವಿ, 1 ತಿಂಗಳು ಮನೇಲಿರ್ತೀವಿ ಅಂತಲೇ ಅಂದ್ಕೊಳ್ಳಿ. ಇಡೀ ವರ್ಲ್ಡ್ ನಮ್ಮನ್ನು ಬಿಟ್ಟು ಮುಂದೆ ಹೋಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ನಮಗೋಸ್ಕರ ಯಾರೂ ವೆಯ್ಟ್ ಮಾಡಲ್ಲ, ಎಲ್ರೂ ಸಖತ್ತಾಗಿರ್ತಾರೆ. ಆ್ಯಂಡ್ ಅವ್ರವ್ರ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ, ಚೆನ್ನಾಗಿರ್ತಾರೆ. ಬಟ್ ನಾವು ಮಾತ್ರ ಅದನ್ನೇ ಯೋಚನೆ ಮಾಡ್ಕೊಂಡಿದ್ವಿ ಅಂದರೆ ಅಷ್ಟೇ, ನಮ್ಮ ಲೈಫ್ ಮುಗೀತು ಅಂತ. ಮತ್ತೆ ನಾವು ಅವ್ರನ್ನ ರೀಚ್ ಆಗಬೇಕು ಅಂದರೆ 1:100 ಥರ ಆಗೋಗ್ಬಿಡುತ್ತೆ. ಮತ್ತೆ ಆ ಲೆವೆಲಿಗೆ ಬೆಳಿಬೇಕು ಅಂದರೆ ನಾವು ಸಖತ್ ಕಷ್ಟಪಡಬೇಕಾಗತ್ತೆ. ಯಾಕಂದರೆ ಇಡೀ ವರ್ಲ್ಡ್ ಮುಂದೆ ಹೋಗ್ಬಿಟ್ಟಿರುತ್ತೆ, ನಾವಿನ್ನೂ ಅಲ್ಲೇ ಇರ್ತೀವಿ. ನಮ್ಮ ಕಡೆ ಯಾರೂ ತಿರುಗು ಕೂಡ ನೋಡಲ್ಲ. ಆ ಥರ ಆಗೋಗುತ್ತೆ. ಸೊ ಹಾಗಾಗಿ ಎಷ್ಟೇ ನೋವು ಬಂದರೂ, ಎಷ್ಟೇ ಕಷ್ಟ ಬಂದ್ರೂ ಓಕೆ, ಪರವಾಗಿಲ್ಲ, ನಾನು ಇದನ್ನು ಫೇಸ್ ಮಾಡ್ತೀನಿ, ಸ್ಟ್ರಾಂಗಾಗಿ ನಿಲ್ತೀನಿ ಅಂತ ಹೇಳಿಬಿಟ್ಟು ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕು. ಎಷ್ಟೇ ಅಳು ಬಂದರೂ, ಎಷ್ಟೇ ಡಿಪ್ರೆಷನ್ಗೆ ಹೋದರೂ, ಏನೇ ಆದ್ರೂ ಕೆಲಸ ಮಾತ್ರ ಮಾಡೋದು ಬಿಡಬಾರ್ದು. ಇದು ತುಂಬ ತುಂಬ ಮೇನ್ ಥಿಂಗ್. ನಾವು ಕೆಲಸ ಮಾಡೋದು ಬಿಟ್ವಿ, ಅರ್ನ್ ಮಾಡೋದು ಬಿಟ್ವಿ ಅಂದರೆ ಅಷ್ಟೇ, ಮುಗೀತು. ಮತ್ತೆ ನಮ್ಮ ಜಾಗಕ್ಕೆ ಬೇರೆ ಯಾರೋ ಬರ್ತಾರೆ, ಅವರು ಆ ಜಾಗನ ತಗೊಂಡು ಅವ್ರು ಬೆಳ್ಕೊಂಡು ಹೋಗ್ತಾರೆ. ಸ್ಟ್ರಾಂಗಾಗಿ ಏನು ಬರುತ್ತೋ ಎಲ್ಲ ಫೇಸ್ ಮಾಡ್ಕೊಂಡು ಹೋಗಬೇಕು. ನನಗೆ ಅಳು ಬರುತ್ತಾ, ಇಲ್ಲ ಬೇಜಾರಾಗುತ್ತಾ, ಸ್ಟ್ರೆಸ್ ಆಗುತ್ತಾ, ಅದಕ್ಕೆಲ್ಲ ಒಂದು ಟೈಮ್ ಕೊಡ್ತೀನಿ. ಯಾವಾಗ ಗೊತ್ತಾ? ಮಲ್ಕೊಳ್ಳುವಾಗ ಆ ಪಿಲ್ಲೋ ಹಿಡ್ಕೊಂಡಿರ್ತೀನಲ್ಲ, ಆವಾಗ ನನಗೆ ಎಷ್ಟು ಬೇಕೋ ಅಷ್ಟು ಅಳ್ತೀನಿ. ಆ್ಯಂಡ್ ಒಬ್ಬಳೇ ಕಾರ್ ತೊಗೊಂಡು ಹೋಗ್ಬಿಟ್ಟು ಲಾಂಗ್ ಡ್ರೈವಲ್ಲಿ ಎಷ್ಟು ಬೇಕೋ ಅಷ್ಟು ಅಳ್ತೀನಿ. ಸ್ಯಾಡ್ ಸಾಂಗ್ಸ್ ಕೇಳ್ತೀನಿ, ಎಲ್ಲ ಥರ ಏನೋ ಎಮೋಷನ್ಸ್ ಎಲ್ಲದನ್ನು ಹೊರಗಡೆ ಹಾಕ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ರಮ್ಯಾ ಸೂಪರಾಗಿ, ಆ್ಯಕ್ಟಿವ್ ಆಗಿ, ಸ್ಟ್ರಾಂಗ್ ಆಗಿ ಹೋಗ್ತಾಳೆ ಕೆಲಸಕ್ಕೆ. ಆ್ಯಂಡ್ ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲ ಕೇಳ್ತಾ ಇರೋ ನಿಮ್ಗೆಲ್ಲರಿಗೂ. ಆ್ಯಂಡ್ ನಾನು ಯಾಕೆ ಈ ಒಂದು ಸ್ಟೋರಿನ ಹೇಳಿದೆ ಅಂದರೆ, ನಾನು ಏನೂ ಇಲ್ಲದೆ ಇರೋವಳು, ನಥಿಂಗ್, ಝೀರೋ ಇದ್ದವಳು ಇಲ್ಲಿವರೆಗೂ ರೀಚ್ ಆಗಿದ್ದೀನಿ ಅಂದರೆ ಖಂಡಿತ ನಿಮ್ಮ ಕೈಯಲ್ಲೂ ಆಗುತ್ತೆ. ಬಿಲೀವ್ ಯುವರ್ ಸೆಲ್ಫ್, ಬಿಲೀವ್ ಯುವರ್ ಸೆಲ್ಫ್ ಅಷ್ಟೇ. ಬೇರೆ ಯಾರನ್ನು ನಂಬೇಡಿ, ನಿಮ್ಮನ್ನು ನೀವು ನಂಬಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಒಂದು ಈ ಸ್ಟೋರಿನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.